ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಾನು ಮೊನ್ನೆ ಒಂದು ರ್ಯಾಪಿಡೋಗೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅದು ಬರೀ ರ್ಯಾಪಿಡೋಗೆ ಅಂತಲ್ಲ, ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾರ್ಯಾರು ಬೈಕ್ ಓಡಿಸ್ತಾರೆ ಈ ಆ್ಯಪ್ಗಳ ಮೂಲಕ, ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಸೊ ಆ ಥರದವರಿಗೆ ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗಿತ್ತು. ಎಲ್ಲಂದರಲ್ಲಿ ಅವರ ಬೈಕ್ಗಳನ್ನ ಹಿಡಿದು ಸೀಸ್ ಮಾಡಿದ್ರು, ಮತ್ತೆ ಅವರಿಗೆ ಸಿಕ್ಕಾಪಟ್ಟೆ ದಂಡ ಕೂಡ ಹಾಕಿದ್ರು. ಹಾಗಾಗಿ ಅವರು ತೊಂದರೆಗೀಡಾಗಿದ್ರು ಅನ್ನೋ ಒಂದು ವಿಷಯನ ಇಟ್ಕೊಂಡು ನಾನು ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಾವಿರಾರು ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ನಾನು ಅಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಹಾಗಾಗಿ ಎಲ್ರಿಗೂ ಮತ್ತೊಂದು ಸರ್ತಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸುಮಾರು ಜನ ಅದರಲ್ಲಿ ಕಮೆಂಟ್ ಕೂಡ ಮಾಡಿದ್ರು, ಆಟೋದವ್ರನ್ನ ಬ್ಯಾನ್ ಮಾಡಿ, ಆಟೋದವ್ರು ಸರಿ ಇಲ್ಲ, ಸೊ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸೊ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಈಗ ನೋಡಿ, ನಾವು ಯಾವಾಗ ಕಷ್ಟದಲ್ಲಿ ಇರ್ತೀವಿ ಈ ತರ ಮಾತುಗಳು ಬರೋದು ಸಹಜ. ನಮಗ್ ಕಷ್ಟ ಬಂದಾಗ ನಾವು ಇನ್ನೊಬ್ರಿಗೆ ನಿಲ್ಸಿದ ತಕ್ಷಣನೇ ನಮ್ಮ ಕಷ್ಟ ದೂರ ಆಗೋದಿಲ್ಲ. ಹಾಗಾಗಿ ಯಾರಿಗೂ ಕಷ್ಟ ಬರೋದೇ ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. ಸೊ ಕಷ್ಟ ಸುಖ ಎರಡು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಸೊ ಕಷ್ಟನೂ ಬರತ್ತೆ, ಮತ್ತೆ ಸುಖನೂ ಬರುತ್ತೆ. ಯಾವಾಗ್ಲೂ ದೇವರು ಸುಖದಲ್ಲೇ ಇಡೋದಿಲ್ಲ, ಹಾಗೆ ಕಷ್ಟದಲ್ಲೂ ಇಡೋದಿಲ್ಲ. ಕೆಲವೊಂದ್ ಸರ್ತಿ ನೀವು ಸುಖ ಕಂಡ್ರೆ ಕೆಲವೊಂದ್ ಸರ್ತಿ ಸ್ವಲ್ಪ ಕಷ್ಟ ಕಾಣ್ಲೇಬೇಕಾಗತ್ತೆ. ಸೊ ಹಾಗಾಗಿ ಅವ್ರು ಎಲ್ರಿಗೂ ಹೇಳೋದು ನಾನು ಒಂದೇ, ನೋಡಿ, ಯಾರಿಗೂ ಒಂದು ಕೆಲಸ ಪರ್ಮನೆಂಟ್ ಅಂತ ಅಲ್ಲ, ಡೆಫಿನೆಟ್ಲಿ ಅಲ್ಲ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋರು ನಾಳೆ ಕೆಲಸ ಕಳ್ಕೊಂಡಿರ್ತಾರೆ. ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಯಾವುದೋ ಒಂದು ಕೆಲಸನ ತುಂಬಾ ನಂಬ್ಕೊಂಡು, ಮುಗಿತಪ್ಪ ನನ್ನ ಜೀವನ ಸೆಟ್ಲ್ ಆಯ್ತು, ಇನ್ಮೇಲೆ ನಾನು ಯಾವುದೇ ರೀತಿ ನಾವು ಕಷ್ಟ ಅನುಭವಿಸ್ಬೇಕಾಗಿಲ್ಲ, ಮುಗೀತು, ನಾನು ಇದು ಒಂದೇ ಕೆಲಸದ ಮೇಲೆ ನನ್ನ ಜೀವನ ನಿರ್ವಹಣೆ ಮಾಡ್ಬೋದು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು. ಆ ಕಲ್ಪನೆಯಿಂದ ದಯವಿಟ್ಟು ಹೊರಬನ್ನಿ. ಸದ್ಯಕ್ಕಿದು ನನ್ನ ಹತ್ರ ಕೆಲಸ ಇದೆ, ಆ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು, ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಯಾರ ಕೆಲಸ ಯಾವತ್ತು ಹೇಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರ ಕೆಲಸ ಯಾರು ಬೇಕಂದ್ರೂ ಕಿತ್ಕೋಬಹುದು, ಇಲ್ಲ ನಾವು ಮಾಡಿದ ತಪ್ಪಿನಿಂದನೇ ನಮ್ಮ ಕೆಲಸನ ನಾವು ಕಳ್ಕೋಬಹುದು. ಸೊ ಹಾಗಾಗಿ ಎಲ್ರಿಗೂ ನಾನು ಹೇಳೋದೊಂದೇ, ಕೆಲಸ ಹೋಯ್ತು, ಇಲ್ಲ ನಾನು ರ್ಯಾಪಿಡೋದಲ್ಲಿ ಓಡಿಸ್ತಾ ಇದ್ದೆ ಬೈಕು, ಊಬರಲ್ಲಿ ಓಡಿಸ್ತಾ ಇದ್ದೆ, ಓಲಾದಲ್ಲಿ ಓಡಿಸ್ತಾ ಇದ್ರೆ ನನಗೆ ಹಿಡಿದ್ಬಿಟ್ಟು ದಂಡ ಹಾಕಿದ್ರು, ಇನ್ಮೇಲೆ ಓಡ್ಸಂಗಿಲ್ಲ ಅಂತ ಹೇಳಿದ್ರು ಅಂತ ನೀವೇನಾದ್ರೂ ಕೊರಗ್ತಾ ಇದ್ರೆ ದಯವಿಟ್ಟು ಅದನ್ನ ಬಿಟ್ಬಿಡಿ. ಯೋಚನೆ ಮಾಡೋದ್ರಿಂದ, ಚಿಂತೆ ಮಾಡೋದ್ರಿಂದ, ಇಲ್ಲ ನನ್ನ ಕೆಲಸ ಹೋಯ್ತು ಅಂತ ಮನೇಲಿ ಕೂರೋದ್ರಿಂದ ಯಾವುದೇ ರೀತಿಯ ಬದಲಾವಣೆ ಆಗೋಕ್ ಸಾಧ್ಯನೇ ಇಲ್ಲ. ಓದೋನಿಗೆ ಒಂದು ಕೆಲಸ, ಓದಿರೋನಿಗೆ ನೂರಾರು ಕೆಲಸ ಅಂತ ಹೇಳ್ತಾರೆ. ಇವತ್ತು ಈ ಕೆಲಸನ ನಾಳೆ ಇನ್ನೊಂದು ಕೆಲಸ ಗ್ಯಾರಂಟಿ ನನಗೆ ಸಿಗತ್ತೆ ಅನ್ನೋ ಒಂದು ಹೋಪಲ್ಲಿ ನೀವು ಮುಂದೆ ಹೋಗ್ಬೇಕು. ಈಗ ನಿಮ್ಮ ಹತ್ರ ನೀವು ಬೈಕ್ ಇದೆ, ಈಗ ನೀವು ರ್ಯಾಪಿಡೋ ಆಗ್ಲಿ, ಊಬರ್ ಆಗ್ಲಿ, ಓಲಾ ಆಗ್ಲಿ ಓಡ್ಸಕ್ ಆಗ್ತಾ ಇಲ್ಲ, ಆಸ್ ಎ ಕ್ಯಾಪ್ಟನ್ ನಾವು ಬೈಕ್ ರೈಡ್ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಬೇಕಾದಷ್ಟು ಆಪ್ಷನ್ ಇದೆ. ಗ್ರೋಸರಿ ಡೆಲಿವರಿ ಮಾಡ್ಬೋದು, ಬೇಕಾದಷ್ಟು ಕಂಪ್ನಿಗಳಿದೆ, ಬೇಕಾದಷ್ಟು ಆ್ಯಪ್ಗಳಿದೆ. ಫುಡ್ ಡೆಲಿವರಿ ಮಾಡ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ. ಸೊ ಈ ರೀತಿ ಕೆಲಸಗಳನ್ನು ಕೂಡ ಮಾಡ್ಬೋದು. ಹಾಗೆ ನೀವು ಊಬರ್, ಓಲಾದಲ್ಲಿ ನೀವು ಬರೀ ಕ್ಯಾಪ್ಟನ್ ಆಗಿ ಕೆಲಸ ಮಾಡಬೇಕು ಅಂತ ಏನಿಲ್ಲ, ಅದರಲ್ಲೂ ಪಾರ್ಸಲ್ ಡೆಲಿವರಿ ಇದೆ. ನೀವು ಯಾಕೆ ಆ ತರದ ಆಲ್ಟರ್ನೇಟಿವ್ ಪ್ರಯತ್ನಗಳನ್ನ ನೀವು ಮಾಡಬಾರ್ದು? ಸೊ ಕೆಲಸ ಹೋಯ್ತು ಅಂತ ಕೊರಗೋದ್ ಬಿಟ್ಟು, ಸೊ ಬೇರೆ ನನ್ನ ಹತ್ರ ಇನ್ನೇನ್ ಕೆಲಸ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಸೊ ಅದು ನಿಮಗೂ ಸಹಾಯ ಆಗತ್ತೆ, ಹಾಗೆ ನಿಮ್ಮ ಕುಟುಂಬಕ್ಕೂ ಸಹಾಯ ಆಗತ್ತೆ. ಸೊ ನಾನು ಎಲ್ರ ಹತ್ರ ಕೇಳ್ಕೊಳ್ಳೋದೊಂದೇ, ಕೆಲಸ ಹೋಯ್ತು ಅಂತ ಕೊರಗಬೇಡಿ. ಇನ್ನೊಂದು, ನನಗೆ ಅವರಿಂದನೇ ನನಗೆ ಹೀಗಾಯ್ತು, ಇವರಿಂದ ನನಗೆ ಹೀಗಾಯ್ತು ಅಂತೇಳಿ ಅವ್ರನ್ನ ದ್ವೇಷಿಸೋದನ್ನ ಬಿಡಿ. ಸೊ ದ್ವೇಷ ಮಾಡೋದ್ರಿಂದ ಆಗ್ಲಿ, ಇನ್ನೊಬ್ಬರನ್ನ ನಿಂದಿಸೋದ್ರಿಂದ ಆಗ್ಲಿ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಸೊ ಎಲ್ರಿಗೂ ಇದು ಗೊತ್ತಿದೆ, ನಾನು ಮತ್ತೊಂದ್ ಸರ್ತಿ ಹೇಳ್ಬೇಕಾಗಿಲ್ಲ. ಸೊ ಹಾಗಾಗಿ ಈ ರ್ಯಾಪಿಡೋ, ಊಬರ್, ಓಲಾದಲ್ಲಿ ಏನು ಬೈಕ್ನ ರೈಡ್ ಮಾಡ್ತಾ ಇದ್ರಿ, ಯಾರ್ಯಾರು ತೊಂದರೆಗೀಡಾಗಿದ್ದೀರಿ, ಇಲ್ಲ ನನ್ನ ಕೆಲಸ ಹೋಯ್ತು ಅಂತ ಯಾರ್ಯಾರು ಈಗ ಚಿಂತೆ ಮಾಡ್ತಾ ಇದ್ದೀರೋ ಆ ಚಿಂತೆನ ಬಿಟ್ಟು ಆಲ್ಟರ್ನೇಟಿವ್ ಅದೇ ಬೈಕ್ ಇಟ್ಕೊಂಡು ಆಲ್ಟರ್ನೇಟಿವ್ ಆಗಿ ನೀವೇನ್ ಕೆಲಸ ಮಾಡ್ಬೋದನ್ನ ಯೋಚನೆ ಮಾಡಿ. ಸೊ ಬೇಕಾದಷ್ಟು ಆಪ್ಷನ್ಸ್ ಇದೆ, ದಯವಿಟ್ಟು ಆಪ್ಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ನೀವು ಆ ಲೈನಲ್ಲಿರೋರಿಗೆ ನಾನು ಅದ್ರ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಸೊ ಹಾಗಾಗಿ ನಾನು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆದಷ್ಟು ಬೇಗ ಮತ್ತೊಂದು ದಾರಿ ಕಂಡು ಹಿಡ್ಕೊಳ್ಳಿ. ಮತ್ತೆ ಇಲ್ಲ, ನನಗೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡುವಾಗಲೇ ನನಗೆ ಜಾಸ್ತಿ ಏನೋ ದುಡ್ಡು ಬರ್ತಾ ಇತ್ತು, ಇದರಲ್ಲಿ ಅಷ್ಟೊಂದು ಬರೋದಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ
ಆ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಬೇರೆ ಕೆಲಸ ಮಾಡಿ ನಂತರ ಮತ್ತೆ ನೀವು ಅದಕ್ಕೆ ಶಿಫ್ಟ್ ಆಗ್ಬೋದು. ಕಾಲ ಒಂದೇ ತರ ಇರಲ್ಲ, ಇವತ್ತೊಂದಿದ್ರೆ ನಾಳೆ ಒಂದು. ಹಾಗಾಗಿ ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬೇರೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.